ಗುಡ್ ಮಾರ್ನಿಂಗ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉದ್ದಿನ ವಡಾ ಚಟ್ನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡಿ ಫ್ರೆಂಡ್ಸ್, ನಾನು ರಾತ್ರಿನೇ ಉದ್ದಿನ ಬೇಳೆ ನೆನೆ ಇಟ್ಟಿದ್ದೆ. ಇವಾಗ ನೀರು ಬಸಿತಾ ಇದ್ದೀನಿ. ನೀರು ಬಸೋದು ಒಂದು ಹನಿ ನೀರು ಮಿಕ್ಸ್ ಮಾಡಿದಾಗೆ ರುಬ್ಬೇಕು ಫ್ರೆಂಡ್ಸ್. ಈ ಥರ ಹಾಕಿಟ್ಟೇನಿ. ಇವಾಗ ಮಿಕ್ಸಿಗೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಈ ಥರ ಅದಕ್ಕೆ ರುಬ್ಕೊಂಬಂದಿನಿ. ಬನ್ನಿ ನಾನು ಒಂದು ಬಾಳಿಗೆ ಹಾಕ್ಕೊತೀನಿ. ಉದ್ದಿನ ವಡೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ತೋರಿಸ್ತೇನೆ ಬರ್ರಿ. ಹಸಿ ಕೊಬ್ಬರಿ, ಹಸಿ ಅಲ್ಲ, ಕರ್ಬೇವಿನ ಸೊಪ್ಪು, ಜೀರಿಗೆ, ಹಸಿಮೆಣಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬನ್ನಿ ಫ್ರೆಂಡ್ಸ್. ಇದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕೋರಿ ಫ್ರೆಂಡ್ಸ್, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಎಷ್ಟು ಬೇಕಷ್ಟೇ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀರು ಮಿಕ್ಸ್ ಮಾಡಿದಾಗೆ ರುಬ್ಬಬೇಕು. ಯಾಕಂದರೆ ಇದು ಬಾಗಿಗೆ ಅಂಟ್ತಾ ಇಲ್ಲ. ನೀರು ಮಿಕ್ಸ್ ಮಾಡಿದಂದರೆ ಎಲ್ಲ ಬಾಗಿಗೆಲ್ಲ ಇದಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀರು ಮಿಕ್ಸ್ ಮಾಡ್ದೇ ರುಬ್ಕೊಳ್ಳಿ. ಮಸ್ತ್ ಬರ್ತಾವು ಉದ್ದಿನ ವಡೆ ಮನೆಯಲ್ಲಿ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸ್ ಆಗಿದೆ. ಬನ್ನಿ ನಾನು ಎಣ್ಣೆಯನ್ನು ಇಡ್ತಾ ಇದ್ದೀನಿ, ಎಣ್ಣೆ ಕಾಯಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ಚಾನಲನ್ನು ನೋಡ್ತೀರಿ, ನೋಡ್ತಾ ಹಂಗೆ ಬಿಟ್ಬಿಡ್ತೀರಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೋಸ್ಕರ ಮಾಡ್ತಾ ಇರೋ ವಿಡಿಯೋ ಇದು. ನನ್ನ ಪುಟ್ಟದಾಗಿದ್ರೂ ನನ್ನ ಟೇಸ್ಟಿಯಾಗಿರುತ್ತೆ ನನ್ನದು ರೆಸಿಪಿ. ಹಾಗಾಗಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿವಾಗ ಬಾಳಿಗೆ ಇಟ್ಟಿನಿ. ಆಲ್ರೆಡಿ ಗ್ಯಾಸನ್ನು ಹಚ್ತಾ ಇದ್ದೀನಿ. ನಾವು ಉಪಯೋಗ ಮಾಡುವಂಥದ್ದು ರುಚಿಗೋಲ್ಡ್ ಆಯಿಲ್. ಯಾಕಂದರೆ ನಾವು ಮೊದಲಿಂದ ಇದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ರುಚಿಗೋಲ್ಡ್ ಎಣ್ಣೆನೇ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟನ್ನು ಕೈ ಒಳಗೆ ನೀರು ಹಚ್ಕೊಂಡು ಈ ಥರ ಮಾಡಿ ಹೋಲ್ ಮಾಡಿ ಈ ಥರ ಎಣ್ಣೆ ಒಳಗೆ ನಿಧಾನಕ್ಕೆ ಬಿಡಬೇಕು ಫ್ರೆಂಡ್ಸ್. ಕೆಲವರು ಕ್ಯಾರಿ ಬ್ಯಾಗ್ ಒಳಗೆ ಕವರ್ ಒಳಗೆ ಹಾಕ್ತಾರೆ ಫ್ರೆಂಡ್ಸ್. ಅದು ಸರಿ ಬರೋದಿಲ್ಲ. ಕೈ ಒಳಗೆ ನೀರು ಹಚ್ಚಿ ಈ ಥರ ಹೋಲ್ ಮಾಡಿ ಬಿಡಬೇಕು ಫ್ರೆಂಡ್ಸ್. ಉದ್ದಿನ ವಡೆ ಮಸ್ತ್ ಬರ್ತಾವೆ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಎಷ್ಟು ಮಸ್ತಾಗಿ ಬಂದಾವ ನೋಡಿ ಫ್ರೆಂಡ್ಸ್. ಮನೆಯಲ್ಲಿ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಹೋಟೆಲ್ ಸ್ಟೈಲಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಹೋಟೆಲ್ ಸ್ಟೈಲಲ್ಲಿ ನಾನು ಇವತ್ತು ಉದ್ದಿನ ವಡೆನ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಬಂದವು. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಮಸ್ತ್ ಬಂದವು. ಚಟ್ನಿಗೆ ನೋಡಿ ಫ್ರೆಂಡ್ಸ್, ಹಸಿ ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಪುಟಾಣಿ ಇದನ್ನ ಸೇರಿಸಿ ಈಗ ರುಬ್ಬಾನ್ ಬರ್ರಿ. ನೋಡಿ ಫ್ರೆಂಡ್ಸ್, ಈ ಥರ ಮನೆಯಲ್ಲಿ ಮಾಡಿದ್ದೀನಿ ಉದ್ದಿನ ವಡೆ ಚಟ್ನಿ. ಮಸ್ತಾಗಿರ್ತಾವು. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಬಂದಿದ್ದಾವೆ. ಈ ಥರ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ ತಿನ್ನಿ ಫ್ರೆಂಡ್ಸ್. ಈ ಥರ ರೆಡಿಯಾಗಿದೆ ಉದ್ದಿನ ವಡೆ ಚಟ್ನಿ. ನಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಅಷ್ಟೇ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಮಾಡಿ. ಧನ್ಯವಾದಗಳು.